ಸಾಕಷ್ಟು ಜನ ತಮ್ಮ ಮೊಬೈಲ್ನಲ್ಲಿ ಒಳ್ಳೆ ವಿಡಿಯೋಗಳನ್ನು ಶೂಟ್ ಮಾಡ್ತಾರೆ. ಆದರೆ ವಿಡಿಯೋಗಳನ್ನು ಸರಿಯಾಗಿ ಎಡಿಟ್ ಮಾಡದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಇದರಿಂದ ಆಡಿಯನ್ಸ್ ನಿಮ್ಮ ವಿಡಿಯೋಗಳನ್ನು ನೋಡೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ವಿಡಿಯೋಗಳಿಗೆ ಹೆಚ್ಚು ಹೆಚ್ಚು ವ್ಯೂಸ್ ಬರಬೇಕು ಅಂದರೆ ವಿಡಿಯೋ ಎಡಿಟಿಂಗ್ ಸರಿಯಾಗಿ ಮಾಡೋದಕ್ಕೆ ಬರಬೇಕು. ಹಾಗೆ ವಿಡಿಯೋ ಎಡಿಟಿಂಗ್ ಅನ್ನೋದು ಅಷ್ಟು ಕಷ್ಟದ ಕೆಲಸ ಏನೂ ಅಲ್ಲ. ನೀವು ಮೊಬೈಲ್ನಲ್ಲಿ ಶೂಟ್ ಮಾಡುವ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ನಲ್ಲೇ ಎಡಿಟಿಂಗ್ ಕೂಡ ಮಾಡಬಹುದು. ಮಾರ್ಕೆಟ್ನಲ್ಲಿ ಸಾಕಷ್ಟು ವಿಡಿಯೋ ಎಡಿಟಿಂಗ್ ಆ್ಯಪ್ಗಳು ಇದ್ದರೂ ಕೆಲವು ಎಡಿಟಿಂಗ್ ಆ್ಯಪ್ಗಳು ಮಾತ್ರ ಯೂಸರ್ ಫ್ರೆಂಡ್ಲಿ ಹಾಗೆ ಹೆಚ್ಚು ಫೀಚರ್ಸ್ಗಳನ್ನು ಕೊಡ್ತವೆ. ಈ ಥರ ಪಾಪ್ಯುಲರ್ ಮೊಬೈಲ್ ಎಡಿಟಿಂಗ್ ಆ್ಯಪ್ಗಳಲ್ಲಿ ಒಂದು VN ವಿಡಿಯೋ ಎಡಿಟಿಂಗ್ ಆ್ಯಪ್. VN ಆ್ಯಪನ್ನು ಬಳಸಿ ಹೇಗೆ ಸುಲಭವಾಗಿ ವಿಡಿಯೋಗಳನ್ನು ಎಡಿಟಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಡಿಟಿಂಗ್ ಅಂದರೆ ಅದರಲ್ಲಿ ಹಲವು ಸ್ಟೆಪ್ಸ್ಗಳು ಇರುತ್ತೆ. ಅದು ಯಾವುದು ಅಂದರೆ, ಮೊದಲನೇ ಸ್ಟೆಪ್ ಮೀಡಿಯಾ ಇಂಪೋರ್ಟ್, ನಂತರ ಟ್ರಿಮ್ಮಿಂಗ್ ಹಾಗೂ ವಿಡಿಯೋ ಸ್ಪೀಡನ್ನು ಅಡ್ಜಸ್ಟ್ ಮಾಡೋದು, ಹಾಗೆ ಎಫೆಕ್ಟ್ಸ್ ಮತ್ತು ಟ್ರಾನ್ಸಿಷನ್, ನಂತರ ಫಿಲ್ಟರ್ನ ಅಪ್ಲೈ ಮಾಡೋದು, ಇದನ್ನ ಕಲರಿಂಗ್ ಅಂತ ಕೂಡ ಕರೀತಾರೆ. ಕೊನೆಯದಾಗಿ ಎಕ್ಸ್ಪೋರ್ಟ್. ನಾನು ಟ್ರೈನ್ನಲ್ಲಿ ಜರ್ನಿ ಮಾಡುವಾಗ ತೆಗೆದಿರೋ ವಿಡಿಯೋಗಳನ್ನು ಎಡಿಟ್ ಮಾಡಿ ತೋರಿಸ್ತೀನಿ. ಮೊಬೈಲ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಕಲಿಯೋರಿಗೆ ಸುಲಭ ಆಗಲಿ ಅಂತ ಸಿಂಪಲ್ ಆಗಿರೋ 3ರಿಂದ 4 ವಿಡಿಯೋ ಕ್ಲಿಪ್ಗಳನ್ನು ಮಾತ್ರ ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಈಗ ಮೊದಲನೇ ಸ್ಟೆಪ್ ಮೀಡಿಯಾ ಇಂಪೋರ್ಟ್. ನಿಮ್ಮ ಮೊಬೈಲ್ನಲ್ಲಿ ನೀವು ಶೂಟ್ ಮಾಡಿರೋ ವಿಡಿಯೋಗಳನ್ನು ಎಡಿಟಿಂಗ್ ಸಾಫ್ಟ್ವೇರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದನ್ನು ಮೀಡಿಯಾ ಇಂಪೋರ್ಟ್ ಅಂತ ಕರೀತಾರೆ. ಈಗ ನಿಮ್ಮ ಮೊಬೈಲ್ನಲ್ಲಿ VN ಎಡಿಟಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಇಲ್ಲಿ ಕೆಲವು ನೋಟಿಫಿಕೇಷನ್ಗಳು ತೋರಿಸುತ್ತೆ. ಅಲೋ ಬಟನನ್ನು ಕ್ಲಿಕ್ ಮಾಡಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಚಿಕ್ಕ ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಹೊರಟಿರೋದು ವಿಡಿಯೋನ ಅಥವಾ ಮ್ಯೂಸಿಕಾ ಅಂತ ಕೇಳುತ್ತೆ. ನಾವು ವಿಡಿಯೋ ಎಡಿಟ್ ಮಾಡ್ತಿರೋದ್ರಿಂದ ವಿಡಿಯೋ ಬೇಸ್ಡ್ ಅಂತ ಕ್ಲಿಕ್ ಮಾಡಿ ಸೇವ್ ಬಟನನ್ನು ಒತ್ತಿ. ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ಇದರಿಂದ ನೀವು ಯಾವ ವಿಡಿಯೋಗಳನ್ನು ಎಡಿಟ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಡನ್ ಬಟನನ್ನು ಒತ್ತಿ. ನಾನು ಈಗ ಟ್ರೈನ್ ಜರ್ನಿ ವಿಡಿಯೋ ಎಡಿಟ್ ಮಾಡ್ತಿರೋದ್ರಿಂದ ಇದಿಷ್ಟು ವಿಡಿಯೋಗಳನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಗ್ಯಾಲರಿಯಿಂದ VN ಆ್ಯಪ್ಗೆ ವಿಡಿಯೋ ಕ್ಲಿಪ್ಗಳು ಇಂಪೋರ್ಟ್ ಆಗಿದೆ. ಇಲ್ಲಿ ಮತ್ತೆ ನೀವು ಯಾವ ವಿಡಿಯೋಗಳನ್ನು ಎಡಿಟ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಕಾಣಿಸೋ ಬ್ಲೂ ಕಲರ್ ನೆಕ್ಸ್ಟ್ ಬಟನನ್ನು ಒತ್ತಿ. ಈಗ ಒಂದು ಚಿಕ್ಕ ಪ್ರಿವ್ಯೂ ಸ್ಕ್ರೀನ್ ಓಪನ್ ಆಗಿ ನೀವು ಸೆಲೆಕ್ಟ್ ಮಾಡಿರೋ ವಿಡಿಯೋಗಳು ತೋರಿಸುತ್ತೆ. ಮತ್ತೆ ನೆಕ್ಸ್ಟ್ ಬಟನನ್ನು ಒತ್ತಿ. ನೀವು ಎಡಿಟ್ ಮಾಡಬೇಕಾಗಿರೋ ವಿಡಿಯೋಗಳೆಲ್ಲ ಇಂಪೋರ್ಟ್ ಆಗಿದೆ. ಸೊ ಈಗ ಸ್ಟೆಪ್ 2. ಈಗ ನೀವು ನೋಡ್ತಾ ಇರೋ ಸ್ಕ್ರೀನ್ನಲ್ಲಿ ಎಡಿಟಿಂಗ್ನ ಮುಖ್ಯ ಕೆಲಸಗಳು ನಡೆಯುತ್ತೆ. ಈ ಸ್ಕ್ರೀನ್ನಲ್ಲಿ ಮುಖ್ಯವಾಗಿ 4 ಭಾಗ ಇದೆ. ಮೊದಲನೇದು ಮೇಲೆ ಇರೋ ಹೆಡ್ಡಿಂಗ್. ಇಲ್ಲಿ ನೋಡಿ, ಒರಿಜಿನಲ್ ಅಂದರೆ ನೀವು ಯಾವ ಸೈಜ್ನಲ್ಲಿ ವಿಡಿಯೋ ಶೂಟ್ ಮಾಡಿದ್ದೀರಾ ಅದೇ ರೀತಿ ಇಲ್ಲಿ ವಿಡಿಯೋ ಕಾಣಿಸುತ್ತೆ. ಇದನ್ನು ನೀವು ಪಕ್ಕದಲ್ಲಿ ಕಾಣಿಸೋ ಡೌನ್ ಆ್ಯರೋ ಮಾರ್ಕ್ ಒತ್ತಿ ಸೈಜ್ನ ಚೇಂಜ್ ಮಾಡ್ಬೋದು. ಹಾಗೆ ಫ್ಲಾಪಿ ಡಿಸ್ಕ್ ಥರ ಕಾಣಿಸೋ ಬಟನ್ ನಿಮ್ಮ ಪ್ರಾಜೆಕ್ಟನ್ನು VN ಆ್ಯಪ್ನಲ್ಲಿ ಡ್ರಾಫ್ಟ್ ಆಗಿ ಸೇವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ವಿಡಿಯೋ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪಕ್ಕದಲ್ಲಿ ಇರೋ ಬ್ಲೂ ಬಟನ್ ಉಪಯೋಗ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಸೆಕೆಂಡ್ ಸೆಕ್ಷನ್ನಲ್ಲಿ ನೀವು ಯಾವ ವಿಡಿಯೋ ಕ್ಲಿಪ್ಪನ್ನು ಎಡಿಟ್ ಮಾಡ್ತೀರಾ ಆ ಕ್ಲಿಪ್ ಇಲ್ಲಿ ಪ್ಲೇ ಆಗುತ್ತೆ. ಹಾಗೆ 3ನೇ ಸೆಕ್ಷನ್, ಇದನ್ನ ಟೈಮ್ ಲೈನ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು ಮೇಲೆ ಮ್ಯೂಸಿಕ್ ಅಂದರೆ ನೀವು ವಿಡಿಯೋಗೆ ತಕ್ಕಂತೆ ಹಾಡು ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು. ಹಾಗೆ ಸಬ್ ಟೈಟಲ್ ಅಂದರೆ ವಿಡಿಯೋ ಮೇಲೆ ಟೆಕ್ಸ್ಟ್ಗಳನ್ನು ಬರಿಬೋದು. ಮತ್ತು ಸ್ಟಿಕ್ಕರ್ ಅಂದರೆ ಎಮೋಜಿಗಳು ಹಾಗೂ ಸ್ಟಿಕ್ಕರ್ಗಳನ್ನು ವಿಡಿಯೋ ಮೇಲೆ ಆ್ಯಡ್ ಮಾಡ್ಬೋದು. ಕೊನೆಯದಾಗಿ ವಿಡಿಯೋ. ನಾನು ಆ್ಯಡ್ ಮಾಡಿರೋ ವಿಡಿಯೋಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ವಿಡಿಯೋಗಳನ್ನು ನೀವು ನೋಡಿದ್ರೆ ಈ ವಿಡಿಯೋ ಕ್ಲಿಪ್ಗಳ ಮೇಲೆ ಕೆಲವು ನಂಬರ್ಗಳು ಕಾಣಿಸ್ತಾ ಇದೆ. ಇದು ಬೇರೆ ಏನೂ ಅಲ್ಲ, ಪ್ರತಿಯೊಂದು ವಿಡಿಯೋ ಎಷ್ಟು ಸೆಕೆಂಡ್ ಇದೆ ಅಂತ ಟೈಮ್ ತೋರಿಸ್ತಾ ಇದೆ. ಅಂದರೆ ಮೊದಲನೇ ಕ್ಲಿಪ್ 16 ಸೆಕೆಂಡ್ ಇದೆ ಅಂತ ಅರ್ಥ. ಈ ರೀತಿ ಎಲ್ಲ ವಿಡಿಯೋಗಳ ಮೇಲೆ ಟೈಮ್ ಸ್ಟ್ಯಾಂಪ್ ಇರುತ್ತೆ. ಈ ರೀತಿ ಲೇಯರ್ ಬೈ ಲೇಯರ್ ಇರೋದಕ್ಕೆ ಟೈಮ್ ಲೈನ್ ಅಂತ ಕರೀತಾರೆ. ಹಾಗೆ 4ನೇ ಸೆಕ್ಷನ್ನಲ್ಲಿ ಫಿಲ್ಟರ್, ಎಫೆಕ್ಟ್, ಡಿಲೀಟ್, ಸ್ಪೀಡ್ ಈ ಥರ ಎಡಿಟಿಂಗ್ಗೆ ಬಹಳ ಮುಖ್ಯವಾಗಿ ಉಪಯೋಗಿಸುವಂಥ ಟೂಲ್ಸ್ಗಳು ಕೊಟ್ಟಿರ್ತಾರೆ. ಇದನ್ನು ಕೂಡ ನಾನು ಮುಂದೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಹೇಗೆ ಉಪಯೋಗಿಸೋದು ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ನಮಗೆ ಈ ವಿಡಿಯೋ ಕ್ಲಿಪ್ ಎಷ್ಟು ಬೇಕೋ ಅಷ್ಟು ಮಾತ್ರ ಟ್ರಿಮ್ ಮಾಡ್ಕೊಳ್ಳೋಣ. ಮೊದಲನೇ ಕ್ಲಿಪ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಈ ಕ್ಲಿಪ್ ಈಗ ಯೆಲ್ಲೋ ಕಲರ್ ಆಗಿ ಸೆಲೆಕ್ಟ್ ಆಗುತ್ತೆ. ಹಾಗೆ ಕೆಲವು ಆಪ್ಷನ್ಸ್ಗಳು ಮೇಲೆ ಕಾಣಿಸುತ್ತೆ. ಜೊತೆಗೆ ನೀವು ವಿಡಿಯೋ ಕ್ಲಿಪ್ನ ರೈಟ್ ಹಾಗೂ ಲೆಫ್ಟ್ ಸೈಡ್ ಆ್ಯರೋ ಮಾರ್ಕ್ ನೋಡ್ತೀರಾ. ಈ ಆ್ಯರೋ ಮಾರ್ಕನ್ನು ಹೋಲ್ಡ್ ಮಾಡಿ ಕ್ಲಿಪ್ಗಳನ್ನು ಟ್ರಿಮ್ ಮಾಡೋಣ.
ನೋಡಿ, ಈಗ ಲೆಫ್ಟ್ ಆರೋ ಮಾರ್ಕ್ ಹೋಲ್ಡ್ ಮಾಡಿ ರೈಟ್ ಸೈಡ್ಗೆ ಎಳಿತೀನಿ. ಸೊ ಈಗ ವಿಡಿಯೋ ಕ್ಲಿಪ್ ಟ್ರಿಮ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೀಗೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ವಿಡಿಯೋವನ್ನ ಉಳಿಸ್ಕೊಂಡು ಬಾಕಿ ಭಾಗವನ್ನ ಟ್ರಿಮ್ ಮಾಡ್ತೀನಿ. ಕ್ಲಿಪ್ನ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಡ್ರ್ಯಾಗ್ ಮಾಡಿದ್ರೆ ವಿಡಿಯೋವಿನ ಮೊದಲ ಫ್ರೇಮ್ಗಳು ಟ್ರಿಮ್ ಆಗುತ್ತೆ. ಹಾಗೆ ರೈಟ್ ಸೈಡ್ ಆರೋ ಮಾರ್ಕ್ ಡ್ರ್ಯಾಗ್ ಮಾಡಿದ್ರೆ ವಿಡಿಯೋವಿನ ಕೊನೆ ಭಾಗಗಳು ಟ್ರಿಮ್ ಆಗುತ್ತೆ. ಇದೇ ಥರ ಎಲ್ಲ ವಿಡಿಯೋಗಳನ್ನ ಟ್ರಿಮ್ ಮಾಡ್ಕೋತೀನಿ. ಕೆಲವು ಸಾರಿ ಎಡಿಟಿಂಗ್ ಮಾಡುವಾಗ ಮ್ಯೂಸಿಕ್ ಬಳಕೆ ಮಾಡಿ ಅದರ ಬೀಟ್ ಪ್ರಕಾರ ಕೂಡ ಟ್ರಿಮ್ ಮಾಡ್ತಾರೆ. ಆದರೆ ನಾನು ಇಲ್ಲಿ ಮ್ಯೂಸಿಕ್ ಇಲ್ಲದೆ ಟ್ರಿಮ್ ಮಾಡ್ತಾ ಇದ್ದೀನಿ. ಇದು ಎಡಿಟಿಂಗ್ ಮಾಡೋ ಅವರ ಚಾಯ್ಸ್ ಮತ್ತು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನಗೆ 4ನೇ ಕ್ಲಿಪ್ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಅದನ್ನ ಡಿಲೀಟ್ ಬಟನ್ ಒತ್ತಿ ರಿಮೂವ್ ಮಾಡ್ತೀನಿ. ಕೊನೆಯಲ್ಲಿ ಒಂದು ಬ್ಲ್ಯಾಕ್ ವಿಡಿಯೋ ಕ್ಲಿಪ್ ಇದೆ. VN ಆ್ಯಪ್ ಅವರು ತಮ್ಮ ಲೋಗೋ ಹಾಕಿ ಕೊಟ್ಟಿರ್ತಾರೆ. ಫ್ರೀ ವರ್ಷನ್ ಆ್ಯಪ್ ಯೂಸ್ ಮಾಡೋರಿಗೆ ಈ ಬ್ಲ್ಯಾಕ್ ಕ್ಲಿಪ್ ಟೈಮ್ ಲೈನ್ನಲ್ಲಿ ಆ್ಯಡ್ ಆಗಿ ಇರುತ್ತೆ. ಆದರೆ ಇದನ್ನು ಕೂಡ ಡಿಲೀಟ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಸ್ಟೆಪ್ ಅಡ್ಜಸ್ಟ್ಮೆಂಟ್. ನೋಡಿ, ಇಲ್ಲಿ 3ನೇ ಕ್ಲಿಪ್ನ ಗಮನಿಸಿದ್ರೆ ದೂರದಲ್ಲಿ ಬೆಟ್ಟ ಗುಡ್ಡಗಳು ಕಾಣ್ತಾ ಇದೆ. ಆದರೆ ಅದು ಬಹಳ ಚಿಕ್ಕದಾಗಿ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಝೂಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಕೆಳಗೆ ಇರೋ ಟೂಲ್ಸ್ಗಳಲ್ಲಿ ಝೂಮ್ ಬಟನ್ ಕ್ಲಿಕ್ ಮಾಡಿದ್ರೆ ಝೂಮ್ ಇನ್, ಝೂಮ್ ಔಟ್, ಮೂವ್ ರೈಟ್, ಮೂವ್ ಲೆಫ್ಟ್ ಅಂತ ಆಪ್ಷನ್ ಇದೆ. ಇದರಲ್ಲಿ ನಾನು ಝೂಮ್ ಇನ್ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಈಗ ವಿಡಿಯೋ ಕ್ಲಿಪ್ನಲ್ಲಿ ಇರೋ ಗುಡ್ಡ ಸ್ವಲ್ಪ ಹತ್ತಿರದಲ್ಲಿ ಕಾಣ್ತಾ ಇದೆ. ಕೆಲವು ಸಾರಿ ಝೂಮ್ ಆಪ್ಷನ್ ನೀವು ಅನ್ಕೊಂಡಿರೋ ರೀತಿಯಲ್ಲಿ ವರ್ಕ್ ಆಗದೆ ಇರ್ಬೋದು. ಆಗ ಇನ್ನೊಂದು ರೀತಿಯಲ್ಲಿ ವಿಡಿಯೋವನ್ನು ಅಡ್ಜಸ್ಟ್ ಮಾಡ್ಬೋದು. ಅದು ಹೇಗೆ ಅಂದರೆ, ಕ್ರಾಪ್ ಟೂಲ್ ಯೂಸ್ ಮಾಡಿ ವಿಡಿಯೋ ಎಷ್ಟು ಬೇಕೋ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ನೀವು ಕ್ರಾಪ್ ಮಾಡಿರೋ ವಿಡಿಯೋ ಮಾತ್ರ ಪ್ಲೇ ಆಗುತ್ತೆ. ಈ ರೀತಿ ಕೂಡ ನೀವು ಝೂಮ್ ಮಾಡ್ಬೋದು. ಆದರೆ ಈ ಆಪ್ಷನ್ನಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕಾಗಿ ಗ್ರೇನ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮಗೆ ಯಾವುದು ಸರಿ ಅನ್ಸುತ್ತೆ ಹಾಗೆ ಝೂಮ್ ಮಾಡಿ. ಈಗ ವಿಡಿಯೋ ನಮಗೆ ಹೇಗೆ ಬೇಕೋ ಆ ರೀತಿ ಅಡ್ಜಸ್ಟ್ ಕೂಡ ಮಾಡಿದ್ದೀವಿ. ಆದರೆ ನನಗೆ ಸೆಕೆಂಡ್ನಲ್ಲಿ ಇರೋ ವಿಡಿಯೋ ಕ್ಲಿಪ್ ಫಸ್ಟಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸೆಕೆಂಡ್ ಕ್ಲಿಪ್ಪನ್ನು ಹೋಲ್ಡ್ ಮಾಡಿ ಮೇಲೆ ಡ್ರ್ಯಾಗ್ ಮಾಡಿ ಫಸ್ಟ್ ಕ್ಲಿಪ್ ಮುಂದೆ ಡ್ರಾಪ್ ಮಾಡ್ತೀನಿ. ಈ ರೀತಿ ನೀವು ವಿಡಿಯೋ ಕ್ಲಿಪ್ಗಳನ್ನು ನಿಮಗೆ ಯಾವ ಆರ್ಡರ್ನಲ್ಲಿ ಬೇಕೋ ಆ ಆರ್ಡರ್ನಲ್ಲಿ ಅರೇಂಜ್ ಮಾಡ್ಕೋಬಹುದು. ಹಾಗೆ ವಿಡಿಯೋ ಸ್ಪೀಡ್ ಟೂಲ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದು ಎಡಿಟಿಂಗ್ನಲ್ಲಿ ತುಂಬಾನೇ ಮುಖ್ಯವಾದ ಟೂಲ್. ಯಾಕೆ ಅಂದರೆ ತುಂಬ ಸಾರಿ ಎಡಿಟಿಂಗ್ ಮಾಡುವಾಗ ವಿಡಿಯೋ ಕ್ಲಿಪ್ಗಳು ಸ್ಲೋ ಅಥವಾ ಫಾಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನು ಸ್ಪೀಡ್ ಟೂಲ್ ಉಪಯೋಗಿಸಿ ಮಾಡ್ಬೋದು. ಈ 3ನೇ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡೋದಕ್ಕೆ ಸ್ಪೀಡ್ ಬಟನ್ನನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ 5 ಸರ್ಕಲ್ ಹಾಗೆ ಅದನ್ನು ಕನೆಕ್ಟ್ ಮಾಡಿರೋ ಲೈನ್ ಕಾಣಿಸ್ತಾ ಇದೆ. ಇದು ಬೇಸಿಕಲಿ ಏನು ಅಂದರೆ ವಿಡಿಯೋ ಕ್ಲಿಪ್ನ ಯಾವ ಭಾಗದಲ್ಲಿ ನಿಮ್ಮ ವಿಡಿಯೋವನ್ನು ಸ್ಲೋ ಅಥವಾ ಫಾಸ್ಟ್ ಮಾಡಬೇಕೋ ಅಲ್ಲಿ ಇರೋ ಸರ್ಕಲನ್ನು ಮೂವ್ ಅಪ್ ಅಥವಾ ಡೌನ್ ಮಾಡಬೇಕು. ಈಗ ನನಗೆ ಈ ಕ್ಲಿಪ್ನಲ್ಲಿ ಸೆಕೆಂಡ್ ಪಾರ್ಟ್ ಹತ್ರ ವಿಡಿಯೋವನ್ನು ಸ್ವಲ್ಪ ಫಾಸ್ಟ್ ಮಾಡಬೇಕು. ಹಾಗಾಗಿ ಈ ಸರ್ಕಲನ್ನು ಮೇಲೆ ಡ್ರ್ಯಾಗ್ ಮಾಡ್ತೀನಿ. ಈಗ ನೋಡಿ, 15 ಸೆಕೆಂಡ್ ಇರೋ ವಿಡಿಯೋ ಈಗ 13 ಸೆಕೆಂಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಅಂದರೆ ವಿಡಿಯೋ ಫಾಸ್ಟ್ ಆಗಿದೆ ಅಂತ ಅರ್ಥ. ಈ ರೀತಿ ನೀವು ಈ ಸರ್ಕಲ್ಗಳನ್ನು ಅಪ್ ಆ್ಯಂಡ್ ಡೌನ್ ಡ್ರ್ಯಾಗ್ ಮಾಡಿ ವಿಡಿಯೋ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಬೋದು. ಹಾಗೆ ನನಗೆ ಈ ವಿಡಿಯೋದಲ್ಲಿ ಕೇಳಿಸ್ತಾ ಇರೋ ಆಡಿಯೋ ಬೇಕಾಗಿಲ್ಲ. ಹಾಗಾಗಿ ಟೂಲ್ಸ್ ಬಾರ್ನಲ್ಲಿ ವಾಲ್ಯೂಮ್ ಬಟನ್ ಅನ್ನು ಕ್ಲಿಕ್ ಮಾಡಿ ವಾಲ್ಯೂಮ್ ಅನ್ನು 0 ಮಾಡ್ಕೋತೀನಿ. ಈ ರೀತಿ ನೀವು ಯಾವ ವಿಡಿಯೋಗೆ ಆಡಿಯೋ ಬೇಡ ಅನ್ಸುತ್ತೋ ಅದನ್ನ ಕಮ್ಮಿ ಅಥವಾ ಮ್ಯೂಟ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಈ ಸ್ಟೆಪ್ಗಳು ನಿಮ್ಮ ವಿಡಿಯೋಗೆ ಒಂದು ಫಿನಿಶಿಂಗ್ ಅನ್ನ ಕೊಡುತ್ತೆ. ಅದೇನು ಅಂದರೆ ಎಫೆಕ್ಟ್ಸ್, ಟ್ರಾನ್ಸಿಷನ್ ಹಾಗೂ ಫಿಲ್ಟರ್. ಈಗ ಎಫೆಕ್ಟ್ಸ್ ಹೇಗೆ ವಿಡಿಯೋಗಳಿಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ಎಫೆಕ್ಟ್ಸ್ ಬಳಕೆ ಮಾಡೋದಕ್ಕೆ ಟೂಲ್ ಬಾರ್ನಲ್ಲಿ ಕಾಣಿಸೋ ಎಫೆಕ್ಟ್ಸ್ ಬಟನ್ನ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಬೇಸಿಕ್, ಬೀಟ್ಸ್, ಗ್ಲಿಚ್, RGB, ಬ್ಲರ್, ರೊಟೇಟ್ ಈ ರೀತಿ ಹಲವು ಎಫೆಕ್ಟ್ಸ್ಗಳು ಇದೆ. ಇದರಲ್ಲಿ ನಿಮ್ಮ ವಿಡಿಯೋಗಳಿಗೆ ಯಾವ ಥರದ ಎಫೆಕ್ಟ್ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ರೈಟ್ ಟಿಕ್ ಬಟನ್ ಅನ್ನು ಒತ್ತಿದ್ರೆ ಈ ಎಫೆಕ್ಟ್ಸ್ ನಿಮ್ಮ ವಿಡಿಯೋಗೆ ಅಪ್ಲೈ ಆಗುತ್ತೆ. ಎಫೆಕ್ಟ್ಸ್ ಬಗ್ಗೆನೇ ಒಂದು ಬೇರೆ ವಿಡಿಯೋ ಮಾಡಿ ಯಾವ ಥರದ ಎಫೆಕ್ಟ್ಸ್ಗಳು ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಈ ವಿಡಿಯೋಗಳಿಗೆ ಯಾವ ಎಫೆಕ್ಟ್ಸನ್ನು ಉಪಯೋಗ ಮಾಡ್ತಾ ಇಲ್ಲ. ಮುಂದಿನದು ಟ್ರಾನ್ಸಿಷನ್. ನೀವು ಈ ವಿಡಿಯೋ ಕ್ಲಿಪ್ಗಳನ್ನು ಗಮನಿಸಿದ್ರೆ 2 ವಿಡಿಯೋ ಕ್ಲಿಪ್ಗಳ ಮಧ್ಯೆ ಒಂದು ಪ್ಲಸ್ ಮಾರ್ಕ್ ಇರೋದನ್ನ ನೋಡಿರ್ತೀರ. ಈ ಪ್ಲಸ್ ಮಾರ್ಕ್ ಅನ್ನ ಒತ್ತಿದ್ರೆ ಟ್ರಾನ್ಸಿಷನ್ಗಳನ್ನ ಉಪಯೋಗಿಸಬಹುದು. ಈ ಟ್ರಾನ್ಸಿಷನ್ ಅನ್ನೋದು ಎಡಿಟಿಂಗ್ ಮಾಡಿರೋ ವಿಡಿಯೋಗಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕೆ ಅಂದ್ರೆ ಅದು ವಿಡಿಯೋ ನೋಡೋರಿಗೆ ಯಾವ ತರದ ಡಿಸ್ಟರ್ಬೆನ್ಸ್ ಆಗದೆ ಸ್ಮೂತ್ ಆಗಿ ವಿಡಿಯೋಗಳನ್ನ ನೋಡೋದಕ್ಕೆ ಹಾಗೆ ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಜಂಪ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈಗ ನಾನು ಇಲ್ಲಿ ಪ್ಲಸ್ ಬಟನ್ ಒತ್ತಿ ಟ್ರಾನ್ಸಿಷನ್ ಹಾಕ್ತೀನಿ.
ಹಾಕ್ತೀನಿ. ಇಲ್ಲಿ ನೀವು ನೋಡಬಹುದು ಹಲವು ಥರದ ಟ್ರಾನ್ಸಿಷನ್ಗಳು ಇದೆ. ಬ್ಲ್ಯಾಕ್, ವೈಟ್, ಝೂಮ್, ಶೇಕ್, ಬ್ಲರ್, ಡಿಸಾಲ್ವ್, ಈ ರೀತಿ ಹಲವು ರೀತಿಯ ಟ್ರಾನ್ಸಿಷನ್ಗಳು ನಿಮಗೆ ಈ VN ಎಡಿಟಿಂಗ್ ಆ್ಯಪ್ನಲ್ಲಿ ಸಿಗುತ್ತೆ. ನಿಮ್ಮ ವಿಡಿಯೋಗಳಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಅಪ್ಲೈ ಮಾಡಿ ನೋಡಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ನನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಟ್ರಾನ್ಸಿಷನ್ ಅನ್ನು ಕ್ಲಿಕ್ ಮಾಡಿ ಯಾವುದು ಸರಿ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ರೈಟ್ ಬಟನ್ನ ಒತ್ತಿ. ಹಾಗೆ ಮುಂದಿನ ಹಾಗೂ ಕೊನೆಯ ಸ್ಟೆಪ್ ಎಡಿಟಿಂಗ್ನಲ್ಲಿ ಅಂದರೆ ಅದು ಫಿಲ್ಟರ್ ಅಥವಾ ಕಲರಿಂಗ್ ಅನ್ಬೋದು. ನಿಮ್ಮ ವಿಡಿಯೋಗಳಿಗೆ ನೀವು ಯಾವ ಥರದ ಲುಕ್ ಆ್ಯಂಡ್ ಫೀಲ್ ಕೊಡೋಕ್ಕೆ ಇಷ್ಟಪಡ್ತೀರಾ ಆ ರೀತಿಯಲ್ಲಿ ಫಿಲ್ಟರ್ಗಳನ್ನು VN ಫಿಲ್ಟರ್ ಟೂಲ್ಸ್ನಲ್ಲಿ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಸ್ವಲ್ಪ ವೈಬ್ರೆನ್ಸ್ ಜಾಸ್ತಿ ಮಾಡೋ ಫಿಲ್ಟರನ್ನು ಉಪಯೋಗಿಸ್ತಾ ಇದ್ದೀನಿ. ವಿಡಿಯೋಗಳು ಈಗ ಸ್ವಲ್ಪ ಪಾಪಪ್ ಆಗಿ ಕಾಣಿಸುತ್ತೆ. ನೀವು ನಿಮ್ಮ ಟೇಸ್ಟ್ಗೆ ಹಾಗೂ ವಿಡಿಯೋಗೆ ಯಾವುದು ಸರಿ ಅನಿಸುತ್ತೆ ಆ ಫಿಲ್ಟರನ್ನು ಯೂಸ್ ಮಾಡಿ. ಈಗ ನಮ್ಮ ವಿಡಿಯೋ ಎಡಿಟಿಂಗ್ ಸ್ಟೆಪ್ಗಳು ಮುಗಿದಿದೆ. ಕೊನೆಯದಾಗಿ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ಕ್ರೀನ್ನ ಮೇಲೆ ಕಾಣಿಸೋ ಬ್ಲೂ ಕಲರ್ ಬಟನ್ನ ಒತ್ತಿ. ಈಗ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವಿಡಿಯೋ ಸೆಟ್ಟಿಂಗ್ಸ್ಗಳು ತೋರಿಸುತ್ತೆ. ನಾನು HD ವಿಡಿಯೋ ಎಡಿಟ್ ಮಾಡಿರೋದ್ರಿಂದ 1080 ಹಾಗೆ 30 ಫ್ರೇಮ್ ಪರ್ ಸೆಕೆಂಡ್ ಅಂತ ತೋರಿಸ್ತಾ ಇದೆ. ನೀವು ನಿಮ್ಮ ವಿಡಿಯೋಗಳನ್ನು ಯಾವ ಕ್ವಾಲಿಟಿಯಲ್ಲಿ ಶೂಟ್ ಮಾಡಿರ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಎಕ್ಸ್ಪೋರ್ಟ್ ಆಡಿಯೋ ಓನ್ಲಿ ಅಂದರೆ ಕೇವಲ ಆಡಿಯೋ ಮಾತ್ರ ಎಕ್ಸ್ಪೋರ್ಟ್ ಆಗುತ್ತೆ. ಇದನ್ನು ನಾವು ಟಿಕ್ ಮಾಡೋದು ಬೇಡ, ಯಾಕೆ ಅಂದರೆ ನಾವು ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಕೆಳಗೆ ಕಾಣಿಸ್ತಾ ಇರೋ HDR ಬಟನ್ ಅನ್ನು ಆನ್ನಲ್ಲಿ ಇಡಿ. ನಿಮ್ಮ ವಿಡಿಯೋ HD ಕ್ವಾಲಿಟಿನಲ್ಲಿ ಎಕ್ಸ್ಪೋರ್ಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ನಿಮ್ಮ ವಿಡಿಯೋ ಫೈಲ್ ಸೈಜ್ ಕೂಡ ಇಲ್ಲಿ ತೋರಿಸುತ್ತೆ. ಈಗ ಎಕ್ಸ್ಪೋರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕೆಲವೇ ಸೆಕೆಂಡ್ನಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಹಾಗೆ ವರ್ಕ್ ಫೈಲ್ ವಿಡಿಯೋ ಎಡಿಟಿಂಗ್ ಆ್ಯಪ್ನಲ್ಲಿ ಸೇವ್ ಆಗಿರುತ್ತೆ. ಈ ರೀತಿ ನೀವು ವಿಡಿಯೋಗಳನ್ನು ಸುಲಭವಾಗಿ ಎಡಿಟ್ ಮಾಡ್ಬೋದು. ಮೊದಲಿಗೆ ಎಡಿಟಿಂಗ್ ಸ್ವಲ್ಪ ಕಷ್ಟ ಅನ್ಸಿದ್ರು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರಿಂದ ಬೇಗ ಇದನ್ನು ಕಲಿಬೋದು. ಮುಂದೆ VN ಆ್ಯಪ್ನಲ್ಲಿ ಯಾವ ಥರದ ಎಡಿಟಿಂಗ್ ಸ್ಟೈಲ್ ಯೂಸ್ ಮಾಡ್ಬೋದು ಹಾಗೆ ಎಡಿಟಿಂಗ್ನಲ್ಲಿ ಹಲವು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. VN ಎಡಿಟಿಂಗ್ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳನ್ನು ಆ್ಯಡ್ ಮಾಡಿರ್ತೀನಿ, ತಪ್ಪದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.